ಬಂಟ್ವಾಳದಲ್ಲಿ ನಡೆದ ಘಟನೆ ಇಡೀ ಸಮಾಜದ ಮನಸ್ಸನ್ನೇ ಕದಡಿದೆ. ಅದೇ ಸಮಯದಲ್ಲಿ ದೇಶದ ಮತ್ತೊಂದು ಭಾಗದಲ್ಲಿ ನಡೆದ ಇನ್ನೊಂದು ಘಟನೆ ಜನರ ಹೃದಯಕ್ಕೆ ಮತ್ತಷ್ಟು ನೋವು ತಂದಿದೆ. ಒಂದು ಕಡೆ ಪೋಷಕರ ಒಂದು ಸಣ್ಣ ಅಜಾಗರೂಕತೆ ಮಕ್ಕಳ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳಿದರೆ, ಮತ್ತೊಂದು ಕಡೆ ಹೆಣ್ಣು ಮಗಳ ಕಣ್ಣೀರಿನ ನಡುವೆ ಕೆಲವರು ಸಂಭ್ರಮಿಸುವ ದೃಶ್ಯ ಸಮಾಜ ಯಾವ ದಿಕ್ಕಿಗೆ ಸಾಗುತ್ತಿದೆ ಎಂಬ ಭಯಾನಕ ಪ್ರಶ್ನೆಯನ್ನು ಎತ್ತುತ್ತಿದೆ. ಪ್ರೀತಿ, ಧರ್ಮ, ಮಾನವೀಯತೆ ಮತ್ತು ಜವಾಬ್ದಾರಿ ಎಂಬ ಪದಗಳ ನಿಜವಾದ ಅರ್ಥವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಪ್ರಿಯ ಪ್ರೇಕ್ಷಕರೇ, ವೀಕ್ಷಕರೇ, ಮಾನವೀಯತೆ, ಧರ್ಮ, ಸಮಾಜ ಮತ್ತು ಸತ್ಯದ ಧ್ವನಿಯನ್ನು ನಿಮ್ಮ ಮುಂದೆ ತಲುಪಿಸುವ ಉದ್ದೇಶದಿಂದ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇಂದು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬ ಪೋಷಕ, ಪ್ರತಿಯೊಬ್ಬ ಯುವಕ ಮತ್ತು ಪ್ರತಿಯೊಬ್ಬ ಮನುಷ್ಯನ ಹೃದಯ ಕದಡುವ ಸತ್ಯವಾಗಿದೆ. ಇಂದು ನಾವು ಬದುಕುತ್ತಿರುವ ಸಮಾಜದ ಮುಂದೆ ಈ ಘಟನೆಗಳು ನೋಡಿ, ಈ ಎರಡು ಘಟನೆಗಳು ಒಳಗಿರುವ ಸಂದೇಶ ಒಂದೇ: ಜವಾಬ್ದಾರಿ ಕಳೆದುಕೊಂಡ ಸಮಾಜ ನಿಧಾನವಾಗಿ ತನ್ನ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತದೆ. ಒಂದು ಕಡೆ ಬಂಟ್ವಾಳದಲ್ಲಿ ಅಪ್ರಾಪ್ತ ಮಕ್ಕಳ ಕೈಗೆ ವಾಹನದ ಕೀ ಕೊಟ್ಟು ಅವರ ಜೀವನವನ್ನೇ ಅಪಾಯಕ್ಕೆ ತಳ್ಳುತ್ತಿರುವ ಪೋಷಕರ ಅಜಾಗರೂಕತೆ, ಮತ್ತೊಂದು ಕಡೆ ಅತ್ಯಾಚಾರದಂತಹ ಗಂಭೀರ ಆರೋಪ ಹೊತ್ತ ವ್ಯಕ್ತಿಯನ್ನು ಹೂಮಾಲೆ ಹಾಕಿ ಹೊತ್ತು ಮೆರೆಯುತ್ತಿರುವ ಜನರ ಮನಸ್ಥಿತಿ. ಎರಡು ಘಟನೆಗಳು ನಮ್ಮ ಮನಸ್ಸಿಗೆ ಒಂದೇ ಪ್ರಶ್ನೆ ಕೇಳುತ್ತದೆ: ನಾವು ನಿಜವಾಗಿಯೂ ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಅಥವಾ ಭಾವನೆ, ಅಹಂಕಾರ ಮತ್ತು ಅಜ್ಞಾನದಲ್ಲಿ ಮಾನವೀಯತೆಯನ್ನೇ ಮರೆತಿದ್ದೇವೆ? ಪ್ರಿಯರೇ, ನಮ್ಮ ಮಕ್ಕಳು ನಮ್ಮ ಕಣ್ಣಿನ ಮಣಿಗಳು. ಅವರ ಒಂದು ನಗುಗಾಗಿ ನಾವು ಬದುಕುತ್ತೇವೆ. ಆದರೆ ಕೆಲವೊಮ್ಮೆ ಪ್ರೀತಿಯ ಹೆಸರಿನಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ಅವರ ಬದುಕಿನ ಕಣ್ಣೀರಿಗೆ ಕಾರಣವಾಗುತ್ತದೆ. ಮಗ ಬಂದು ಅಬ್ಬಾ ಬೈಕ್ ಕೀ ಕೊಡಿ ಎಂದು ಕೇಳಿದಾಗ ಅವನ ಮೇಲಿನ ಮಮತೆಯಿಂದ ನಾವು ಕೀ ಕೈಗೆ ಕೊಡುತ್ತೇವೆ. ಆದರೆ ಆ ಕ್ಷಣದಲ್ಲಿ ನಾವು ಕೊಡುತ್ತಿರುವುದು ಕೇವಲ ಬೈಕ್ ಕೀ ಅಲ್ಲ, ಅವನ ಪ್ರಾಣವನ್ನೇ ಅಪಾಯದ ರಸ್ತೆಗೆ ತಳ್ಳುವ ಅವಕಾಶ. ಒಂದು ಕ್ಷಣದ ವೇಗ, ಒಂದು ಸಣ್ಣ ಅಜಾಗರೂಕತೆ, ಒಂದು ಬ್ರೇಕ್ ತಪ್ಪಿದರೆ ರಸ್ತೆಯ ಮಧ್ಯೆ ಬಿದ್ದಿರುವುದು ಕೇವಲ ಬೈಕ್ ಅಲ್ಲ, ಒಂದು ತಾಯಿಯ ಕನಸು, ಒಂದು ತಂದೆಯ ಜೀವ, ಒಂದು ಮನೆಯ ಭವಿಷ್ಯವಾಗಿರಬಹುದು. ಇಸ್ಲಾಂ ಅದಕ್ಕಾಗಿಯೇ ಮಕ್ಕಳನ್ನು ಅಮಾನತ್ತು ಎಂದು ಕರೆಯುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ: ಕುಲ್ಲುಕುಂ ರಾಯಿ ವ ಕುಲ್ಲುಕುಂ ಮಸ್ಊಲ್ ಅನ್ ರಯಿಯತಿಹಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಪಾಲಕರು ಮತ್ತು ನಿಮ್ಮ ಅಧೀನದಲ್ಲಿರುವವರ ಬಗ್ಗೆ ಪ್ರಶ್ನಿಸಲಾಗುವುದು ಎಂದು ಕುರ್ಆನ್ನಲ್ಲಿ ಎಚ್ಚರಿಸುತ್ತದೆ. ವಲಾ ತುಲ್ಕು ಬಿ ಐದೀಕುಂ ಮಿನ ತಹಲುಕ. ನಿಮ್ಮ ಕೈಯಿಂದಲೇ ನಿಮ್ಮನ್ನು ವಿನಾಶಕ್ಕೆ ತಳ್ಳಬೇಡಿ. ಅಪ್ರಾಪ್ತ ಮಕ್ಕಳಿಗೆ ವಾಹನ ಕೊಡುವುದು, ಸರಿಯಾದ ಅರಿವು ಬರುವ ಮುನ್ನವೇ ಅವರನ್ನು ವೇಗದ ರಸ್ತೆಗೆ ಬಿಡುವುದು, ಇದೇ ಆ ವಿನಾಶದ ದಾರಿದಲ್ಲವೇ? ಪ್ರಿಯರೇ, ನೋಡಿ, ಮತ್ತೊಂದು ಕಡೆ ಸಮಾಜದಲ್ಲಿ ಇನ್ನೂ ಭಯಾನಕವಾದ ದೃಶ್ಯಗಳು ಕಾಣುತ್ತಿದೆ. ಒಂದು ಹೆಣ್ಣು ಮಗಳು ನ್ಯಾಯಕ್ಕಾಗಿ ಅಳುತ್ತಿದ್ದಾಳೆ. ಆಕೆಯ ಕುಟುಂಬ ಅವಮಾನ ಮತ್ತು ನೋವಿನ ನಡುವೆ ಬದುಕುತ್ತಿದೆ. ಆದರೆ ಅದೇ ಸಮಯದಲ್ಲಿ ಅತ್ಯಾಚಾರದ ಆರೋಪ ಹೊತ್ತ ವ್ಯಕ್ತಿಯನ್ನು ಹೂಮಾಲೆ ಹಾಕಿ ಹೆಗಲ ಮೇಲೆ ಹೊತ್ತು ವಿಜಯೋತ್ಸವನಂತೆ ಮೆರವಣಿಗೆ ಮಾಡಲಾಗುತ್ತಿದೆ. ಇದು ಕೇವಲ ಒಂದು ಘಟನೆಯಲ್ಲ, ಇದು ಸಮಾಜದ ಮನಸ್ಸು ಎಷ್ಟು ಕಠಿಣವಾಗಿದೆ ಎಂಬ ಭಯಾನಕ ಎಚ್ಚರಿಕೆ. ನ್ಯಾಯಕ್ಕಾಗಿ ಅಳುವ ಹೆಣ್ಣು ಮಗಳ ಧ್ವನಿ ಕೇಳಿಸದ ಸಮಾಜ ನಾಳೆ ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಕೇಳಲಾಗದ ಹಿಂದೂ ಧರ್ಮದ ಮಹಾನ್ ಗ್ರಂಥಗಳೇ ಮಹಿಳೆಯ ಗೌರವವನ್ನು ದೇವತೆಗಳ ಮಟ್ಟಕ್ಕೆ ಎತ್ತಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರ ಗೌರವಿಸಲ್ಪಡುತ್ತಾರೆ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಹಾಗಾದರೆ ಒಬ್ಬ ಹೆಣ್ಣು ಮಗಳ ಕಣ್ಣೀರು ಸುರಿಸುತ್ತಿರುವಾಗ ಆರೋಪಿಯನ್ನು ಹೊಗಳುವುದು ದೇವತೆಗಳ ಮಾರ್ಗವೇ?
ಅಥವಾ ಅಧರ್ಮದ ದಾರಿಯೇ? ರಾಮಾಯಣದಲ್ಲಿ ರಾಮನು ಮಹಾ ಶಿವಭಕ್ತನಾಗಿದ್ದ, ಜ್ಞಾನಿಯೂ ಆಗಿದ್ದ. ಆದರೆ ಒಬ್ಬ ಮಹಿಳೆಯ ಗೌರವಕ್ಕೆ ಕೈ ಹಾಕಿದ ಕಾರಣ ಇಡೀ ಲಂಕೆಯೇ ನಾಶವಾಯಿತು. ಮಹಾಭಾರತದಲ್ಲಿ ದ್ರೌಪದಿಯ ಅವಮಾನವಾಗುವಾಗ ಸಭೆಯಲ್ಲಿ ಮೌನವಾಗಿದ್ದ ಮಹಾನ್ ಯೋಧರು ಇತಿಹಾಸದ ಪ್ರಶ್ನೆಗೆ ಗುರಿಯಾದರು. ಅಂದರೆ ಅಧರ್ಮ ಮಾಡುವವನು ಮಾತ್ರ ತಪ್ಪಿಸ್ತನಲ್ಲ, ಅಧರ್ಮ ನೋಡಿ ಮೌನವಾಗಿರುವವನು ಕೂಡ ಪಾಪದ ಭಾಗಿಯಾಗುತ್ತಾನೆ ಎಂಬುದನ್ನು ಗ್ರಂಥಗಳು ಕಲಿಸುತ್ತದೆ. ಪ್ರಿಯರೇ, ಧರ್ಮವೆಂದರೆ ಕೇವಲ ಘೋಷಣೆಯಲ್ಲ. ಧರ್ಮವೆಂದರೆ ದುರ್ಬಲರ ಪರ ನಿಲ್ಲುವುದು. ನಿಜವಾದ ರಾಮಭಕ್ತನು ಸೀತೆಯ ಗೌರವ ಕಾಪಾಡುತ್ತಾನೆ. ನಿಜವಾದ ಕೃಷ್ಣ ಭಕ್ತನು ದ್ರೌಪದಿಯ ಕಣ್ಣೀರನ್ನು ಹೊರಿಸುತ್ತಾನೆ. ನಿಜವಾದ ಮುಸ್ಲಿಂ ತನ್ನ ಮಕ್ಕಳ ಜೀವವನ್ನು ಅಪಾಯಕ್ಕೆ ತಳ್ಳುವುದಿಲ್ಲ. ಮತ್ತು ನಿಜವಾದ ಮನುಷ್ಯ ಮತ್ತೊಬ್ಬರ ನೋವಿನ ಮೇಲೆ ಸಂಭ್ರಮಿಸುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಆದರೆ ನಾವು ಅಧರ್ಮವನ್ನು ಹೂಮಾಲೆ ಹಾಕಿ ಹೊತ್ತು ಮೆರೆದರೆ ಅಥವಾ ಅಜಾಗರೂಕತೆಯಿಂದ ನಮ್ಮ ಮಕ್ಕಳ ಜೀವದ ಜೊತೆ ಆಟವಾಡಿದರೆ ಒಂದು ದಿನ ಸಮಾಜವೇ ತನ್ನ ನೈತಿಕತೆಯನ್ನು ಕಳೆದುಕೊಳ್ಳುತ್ತದೆ. ಬಂಟ್ವಾಳದಲ್ಲಿ ನಡೆದ ಘಟನೆ ಇದಕ್ಕೆ ಜೀವಂತ ಉದಾಹರಣೆ. ಮೆಲ್ಕಾರ್ ಮತ್ತು ಬೀಸ್ ರೋಡ್ ಪ್ರದೇಶದಲ್ಲಿ ಅಪ್ರಾಪ್ತ ಬಾಲಕರು ದ್ವಿಚಕ್ರ ವಾಹನ ಚಲಾಯಿಸುತ್ತಿರುವ ಅದನ್ನು ಪೊಲೀಸರು ಪತ್ತೆ ಹಚ್ಚಿದರು. ಮಕ್ಕಳಿಗೆ ವಾಹನ ನೀಡಿದ ಕಾರಣಕ್ಕೆ ವಾಹನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ನ್ಯಾಯಾಲಯವು ಇಬ್ಬರು ಮಾಲೀಕರಿಗೂ ತಲಾ 25,000 ರೂಪಾಯಿ ದಂಡ ವಿಧಿಸಿದೆ. ಹಣ ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ನಾಳೆ ಒಂದು ಜೀವ ಹೋದರೆ, ಒಂದು ತಾಯಿಯ ಮಡಿಲು ಖಾಲಿಯಾದರೆ ಆ ನಷ್ಟವನ್ನು ಈ ಜಗತ್ತಿನ ಯಾವ ನ್ಯಾಯಾಲಯವೂ ತುಂಬಲಾರದು. ಅದೇ ರೀತಿ ಒಬ್ಬ ಹೆಣ್ಣು ಮಗಳ ಕಣ್ಣೀರಿನ ಮೇಲೆ ಯಾರೇ ವಿಜಯೋತ್ಸವ ಮಾಡಲಿ, ಇತಿಹಾಸ ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಆದ್ದರಿಂದ ಪ್ರಿಯ ಸಹೋದರರೇ, ಮಕ್ಕಳ ಕೈಗೆ ಕೀ ಕೊಡುವ ಮುನ್ನ ಅವರ ಜೀವದ ಮೌಲ್ಯ ನೆನಪಿಸಿಕೊಳ್ಳಿ. ಮತ್ತು ಯಾರೇ ಆಗಲಿ ಅನ್ಯಾಯ ಮಾಡಿದವರನ್ನು ಹೀರೋಗಳನ್ನಾಗಿ ಮಾಡುವ ಮುನ್ನ ಸಂತ್ರಸ್ತೆಯ ಕಣ್ಣೀರು ನೆನಪಿಸಿಕೊಳ್ಳಿ. ಯಾಕೆಂದರೆ ದೇವರಿಗೆ ಅತಿ ಪ್ರಿಯವಾದದ್ದು ಪೂಜೆ ಅಲ್ಲ. ಒಂದು ತಾಯಿಯ ಕಣ್ಣೀರು ಒರೆಸುವುದು, ಒಂದು ಹೆಣ್ಣು ಮಗಳ ಗೌರವ ಕಾಪಾಡುವುದು ಮತ್ತು ಒಂದು ಮಗುವಿನ ಜೀವವನ್ನು ಅಪಾಯದಿಂದ ರಕ್ಷಿಸುವುದಾಗಿದೆ. ಪ್ರೀತಿಯ ಸಹೋದರರೇ, ನಮ್ಮ ಸಮಾಜ ಎತ್ತ ಸಾಗುತ್ತಿದೆ. ನಮ್ಮ ಸಮಾಜವನ್ನು ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.